ಹಾಯ್, ಎಲ್ಲರಿಗೂ ನಮಸ್ತೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ತುಂಬ ಜನ ನನಗೆ IVF ಬಗ್ಗೆ ಒಂದಷ್ಟು ಡೌಟ್ಸ್ಗಳು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ IVF ಮಾಡಿಸ್ಕೊಂಡ್ರೆ ಟ್ವಿನ್ಸ್ ಗ್ಯಾರಂಟಿ ಅಲ್ವಾ ಅಂತ ಕೇಳ್ತಾರೆ. ಇಲ್ಲ, ಒಂದು ಮಗು ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಟ್ವಿನ್ಸ್ ಯಾವಾಗ ಆಗುತ್ತೆ ಅಂದರೆ ಮಲ್ಟಿಪಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಆದಾಗ ಮಾತ್ರ ಟ್ವಿನ್ಸ್ ಆಗೋದು. ಸಕ್ಸಸ್ ರೇಟ್ ಬರಲಿ ಅನ್ನೋ ಕಾರಣಕ್ಕೆ ಅವರು ಮಲ್ಟಿಪಲ್ ಎಂಬ್ರಿಯೋ ಟ್ರಾನ್ಸ್ಫರ್ನ ಮಾಡ್ತಾರೆ. ಸೊ IVF ಎಲ್ರಿಗೂ ವರ್ಕ್ ಆಗುತ್ತಾ, ಮಗು ಗ್ಯಾರಂಟಿ ಅಲ್ವಾ ಅಂತ ತುಂಬ ಜನ ಅದನ್ನು ತಪ್ಪು ತಿಳ್ಕೊಂಡಿರ್ತಾರೆ. ಮಗು ಗ್ಯಾರಂಟಿ ಅನ್ನೋದು ಅವ್ರ ಬಾಡಿ ಕಂಡೀಷನ್ನು, ಅವ್ರ ಹೆಲ್ತ್ ಕಂಡೀಷನ್ನು, ಅವ್ರ ಎಗ್ ಕ್ವಾಲಿಟಿ, ಸ್ಪಮ್ ಕ್ವಾಲಿಟಿ ಅದೆಲ್ಲನೂ ನೋಡಬೇಕು. ಮತ್ತು ಏಜ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಈಗ ನೀವು ಬಿಲೋ 35 ಒಳಗಡೆ ಇತ್ತು ಅಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಎಬೋ 35-40 ಇತ್ತು ಅಂದರೆ ಚಾನ್ಸಸ್ ತುಂಬಾ ಲೋ ಇರುತ್ತೆ. ಸೊ ಮಗು ಗ್ಯಾರಂಟಿ ಅನ್ನೋದೆಲ್ಲನೂ ಸುಳ್ಳು. ಸೊ IVF ಹುಟ್ಟಿರೋ ಮಕ್ಕಳು ತುಂಬಾ ವೀಕ್ ಇರ್ತಾರೆ, ಡಿಫ್ರೆಂಟ್ ಇರ್ತಾರೆ ಅಲ್ವಾ ಅಂತ ಕೇಳ್ತಾರೆ. ಇಲ್ಲ, ನಾರ್ಮಲಾಗಿ ಹುಟ್ಟಿರೋ ಮಕ್ಕಳು ಹೇಗೆ ಹೆಲ್ದಿಯಾಗಿರ್ತಾರೋ ಈ ಮಕ್ಕಳು ಅಷ್ಟೇ ಹೆಲ್ದಿ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರ ಬ್ರೈನ್ ಡೆವಲಪ್ಮೆಂಟ್ ಕೂಡ ನಾರ್ಮಲ್ ಮಕ್ಕಳು ಥರನೇ ಇರುತ್ತೆ. ಈ ಅಬ್ನಾರ್ಮಲ್ ಅನ್ನೋ ಥರ ಎಲ್ಲ ಯೂಸ್ ಮಾಡ್ತಾರೆ ವರ್ಡು, ಅದೆಲ್ಲ ತಪ್ಪು. ಆ ಥರ ಎಲ್ಲ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. IVF ಅಂತಂದರೆ ಬರೀ ಹೆಣ್ಮಕ್ಳು ಮಾತ್ರ ಮಾಡಿಸ್ಕೊಬೇಕಾ ಸಮಸ್ಯೆ ಇದ್ದರೆ ಅಂತ ಕೇಳ್ತಾರೆ. ಗಂಡು ಮಕ್ಕಳಲ್ಲಿ ಸ್ಪಮ್ ಕ್ವಾಲಿಟಿ ಕಡಿಮೆ ಇದ್ರೂ ಸಹ IVF ಚೂಸ್ ಮಾಡೋರು ಇದ್ದಾರೆ. ಸೊ ಈ ಥರ ಒಂದಷ್ಟು ಡೌಟ್ಸ್ಗಳು ಜನರಲ್ ಇರುತ್ತೆ. ಮತ್ತು IVF ಪೇಯ್ನ್ಫುಲ್ಲಾ, ರಿಸ್ಕಿನಾ ಅಂತ ಕೇಳ್ತಾರೆ. ಪೇಯ್ನ್ಫುಲ್ ಬಂದು ಯಾವಾಗ ಅಂದರೆ ನಿಮಗೆ ತುಂಬ ಮೆಡಿಸಿನ್ಸ್ ತೊಗೊಬೇಕು, ಮತ್ತು ಮೈನರ್ ಪ್ರೊಸೀಜರ್ಗಳಿರುತ್ತೆ, ಇಂಜೆಕ್ಷನ್ಸ್ಗಳು ತೊಗೊತಾ ಇರಬೇಕು, ತೊಡೆಗೆ ತೊಗೊಬೇಕು, ಹೊಟ್ಟೆಗೆ ತೊಗೊಬೇಕು. ಸೊ ಅದೆಲ್ಲನೂ ಸ್ವಲ್ಪ ಪೇಯ್ನ್ಫುಲ್ ಇರುತ್ತೆ. ಅದು ಬಿಟ್ಟರೆ ರಿಸ್ಕಿ ಅಂತೆಲ್ಲ ಏನೂ ಇಲ್ಲ. ಡಾಕ್ಟರ್ ಸೂಪರ್ವಿಷನ್ ಮಾಡೋದ್ರಿಂದ ನಿಮಗೆ ಅಷ್ಟೇ ರಿಸ್ಕಿ ಅನಿಸಲ್ಲ. ಬಟ್ ಒಳ್ಳೆ ಡಾಕ್ಟರ್ ಇರಬೇಕು ಮೇಯ್ನು IVFಗೆ. ಅದು ಬಿಟ್ಟರೆ ಇನ್ನೆಲ್ಲ ನಿಮಗೆ ಪ್ರೊಸೀಜರ್ ಎಲ್ಲ ನಾರ್ಮಲ್ ಇರುತ್ತೆ. ಈ ಥರ ಒಂದಷ್ಟು ಕ್ವೆಶನ್ಸ್ಗಳು ನನಗೆ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಇನ್ನು ಈ ಥರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.